ಉತ್ತರದಲ್ಲಿ ಕಲಬುರಗಿ ನಗರದ ಕೆಲವು ಪ್ರದೇಶಗಳಲ್ಲಿ ಬೇಸಿಗೆ ಸಮಯದಲ್ಲಿ ಕಲುಷಿತ ನೀರು ಕುಡಿಯುವ ನೀರಿನಲ್ಲಿ ಮಿಶ್ರಣವಾಗುತ್ತಿರುವ ಸರ್ಕಾರ ಗಮನಕ್ಕೆ ಬಂದಿದೆ ಎಂದಿದ್ದಾರೆ. ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ತಮ್ಗೆ ಗೊತ್ತಿದೆ, ಇಂದೂರಿನಲ್ಲಿ ಇದೇ ಮಿಶ್ರಿತ ನೀರಾಗ್ಬಿಟ್ಟು ಡೆತ್ ಆಗಿದೆ. ಯಾವುದೇ ನಾಗರಿಕನಿಗೆ ಶುದ್ಧ ಕುಡಿಯುವ ನೀರು ಒಂದು ಫಂಡಮೆಂಟಲ್ ರೈಟ್. ಶುದ್ಧ ಕುಡಿಯುವ ನೀರು ಕೊಡಬೇಕು. ಇವರು ನೀವು ಪರಿಹಾರ ದೃಷ್ಟಿಯಿಂದ ಅವ್ರ ಕಾರಣ ಏನು ನೀಡಿದ್ದೀರಾ? ಭೀಮಾ ನದಿಯ ಮೂಲ ಸ್ಥಾವರದ ಮೇಲ್ಭಾಗದಲ್ಲಿ ಗ್ರಾಮಗಳಿಂದ ನೈಸರ್ಗಿಕ ನಾಲದಲ್ಲಿ ಹರಿದು ಬರುತ್ತಿರುವ ತ್ಯಾಜ್ಯ ನೀರು ಅಂತ ಹೇಳಿದ್ದೀರಾ. ಅದಕ್ಕೆ ಪರಿಹಾರ ಏನು ತೋರಿಸಿದ್ದೀರಾ? ನೈಸರ್ಗಿಕ ನಾಲದಲ್ಲಿ ಹರಿದು ಬರುತ್ತಿರುವ ತ್ಯಾಜ್ಯ ನೀರನ್ನು ಬ್ಯಾರೇಜಿನ ತಳಭಾಗದಲ್ಲಿ ಹರಿದು ಹೋಗುವಂತೆ ಯೋಜನೆ ರೂಪಿಸಲು ಮೈನರ್ ಇರಿಗೇಷನ್ ಇಲಾಖೆಯನ್ನು ಕೋರಲಾಗಿತ್ತು. ಫೈನ್. ಆದರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅನುದಾನ ದೊರೆಯದ ಕಾರಣ, ಈಗ ನಾವು ವಿ ಆರ್ ಇನ್ ದ ಮಂತ್ ಆಫ್ ಮಾರ್ಚ್ ಅಲ್ಲಿ ಇದೀವಿ ನಾವು, ದೊರೆಯದ ಕಾರಣ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನೀವು ಹೇಳಿದ್ದೀರಾ, ನೀಡಿದ 10 ಕೋಟಿ ಕ್ರಿಯಾ ಯೋಜನೆ ಬದಲಾಯಿಸಿ ಅಂತ ಹೇಳಿ ಈಗೇನ್ ಮಾಡಿದ್ದಾರೆ? KKRDBಗೆ ನೀವು 9/1/26 ಪತ್ರದಲ್ಲಿ KKRD ಸಲ್ಲಿಸಿದ್ದೀರಾ. ಅದಕ್ಕೂ ಅನುಮೋದನೆ ಸಿಗದು ಯಾವಾಗ, ರಿಪೇರಿ ಆಗದು ಯಾವಾಗ? ಅಲ್ಲಿವರೆಗೂ ಗುಲ್ಬರ್ಗದ ಜನ, ಕಲಬುರಗಿಯ ಜನ ಈ ಮಿಶ್ರಿತ ಏನು ಕಂಟ್ಯಾಮಿನೇಟೆಡ್ ವಾಟರ್ ಇದೆ ಅದನ್ನ ಕುಡಿಯೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಕಾ? ಏನ್ ಮಾಡ್ತೀರಾ ಹೇಳಿ. ಸಭಾಧ್ಯಕ್ಷರೇ, ಇದು ತಾತ್ಕಾಲಿಕವಾಗಿ ಸಮಸ್ಯೆ ಆಗಿರೋದು ಸಭಾಧ್ಯಕ್ಷರೇ. ಈಗ ಹಣದ ವ್ಯವಸ್ಥೆ ಆಗಿದೆ ಸಭಾಧ್ಯಕ್ಷರೇ. KKRDB ಅದೆಲ್ಲ KKRDBಗೆ ಬರೋದ್ರಿಂದ ಸಭಾಧ್ಯಕ್ಷರೇ ಅದರಲ್ಲಿ 10 ಕೋಟಿ ರೂಪಾಯಿ ಈಗಾಗಲೇ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಮತ್ತು ಎಲ್ಲೆಲ್ಲಿ ಕಲುಷಿತ ನೀರಾಗ್ತಾ ಇತ್ತು ಅಲ್ಲಿ ನಾವು ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಿಂದ ನೀರು ಸಹ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಅವ್ರಿಗೆ ಗೊತ್ತಿದೆ ಕುಡಿಯೋ ನೀರು ಸಭಾಧ್ಯಕ್ಷರೇ. ಸರ್, ಕುಡಿಯೋ ನೀರಿಗೆ ಎಲ್ಲಿ ಕಲುಷಿತ ಕೆಲವು ಏರಿಯಾಗಳಾಗ್ತಾ ಇದೆಯಲ್ಲ ಸರ್, ಅಲ್ಲಿ ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಅದು ಬೇರೆ ಇದಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಕುಡಿಯೋಕೆ ಯಾರು ಆ ನೀರು ಉಪಯೋಗಿಸ್ತಾ ಇಲ್ಲ. ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿದ್ವಿ, ಬೋರ್ವೆಲ್ಗಳ ಮುಖಾಂತರ ಮತ್ತು ಟ್ಯಾಂಕರ್ಗಳ ಮುಖಾಂತರ ನೀರು ಓಡಿಸ್ತಾ ಇದ್ವಿ ಸಭಾಧ್ಯಕ್ಷ. ಹಣದ ಲಭ್ಯತೆ ಸಹ ಇದೆ ಸಭಾಧ್ಯಕ್ಷ. 13 ಕೋಟಿ ರೂಪಾಯಿ ಖರ್ಚು ಮಾಡಿ ತಾತ್ಕಾಲಿಕವಾಗಿ ಏನು ಸಮಸ್ಯೆ ಆಗಿತ್ತು ಅದನ್ನು ಕೂಡಲೇ ಕೆಲಸ ಮಾಡಿ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಕಲುಷಿತ ನೀರು ಕುಡಿಯೋಕೆ ಕೊಡ್ತಾ ಇಲ್ಲ ಸರ್. ನಾವು ಎಲ್ಲಿ ಆಗ್ತಾ ಇದೆ, ಎಲ್ಲಿ ಸಪ್ಲೈ ಆಗ್ತಾ ಇದೆಯಲ್ಲ ಸರ್, ಆಯ್ತು ಮಿಶ್ರಣವಾಗುತ್ತಿರುವುದು ಕುಡಿಯೋ ನೀರಿನಲ್ಲಿ ಎಕ್ಸಾಕ್ಟ್ಲಿ ಸರ್. ಅದೇನೆ ಕುಡಿಯೋ ನೀರು ಪೈಪಲ್ಲೇ ಬರ್ತಾ ಇತ್ತು. ಆದರೆ ಕುಡಿಯೋ ನೀರು ಜನಗಳು ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದೀವಿ, ಅದನ್ನು ಉಪಯೋಗಿಸ್ತಾ ಇಲ್ಲ ಸರ್. ಅವರಿಗೆ ಬೋರ್ವೆಲ್ ಮುಖಾಂತರ ಟ್ಯಾಂಕರ್ಗಳ ಮುಖಾಂತರ ಕಾರ್ಪೊರೇಷನ್ನಿಂದ ನೀರು ಕೊಡ್ತಾ ಇದೀವಿ. ಆದಾಗ್ಯೂ ಸಹ ಈಗ ನಮಗೆ ಹಣದ ಲಭ್ಯತೆ ಇರೋದ್ರಿಂದ ಎಲ್ಲಿ ಕಲುಷಿತ ಆಗ್ತಾ ಇದೆ ಅಲ್ಲಿ ಮೈನರ್ ಇರಿಗೇಷನ್ ಇಂದ ನಾವು ಮತ್ತೆ STP ಎರಡೂ ಮಾಡಿ ಅದನ್ನ ಶೀಘ್ರವಾಗಿ ಮಾಡ್ಕೊಡ್ತೀವಿ ಸಭಾ. ಮಾನ್ಯ ಬೃಹತ್ ಮತ್ತು ಕೈಗಾರಿಕಾ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಕೈಗಾರಿಕಾ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಡಲಾಗಿದೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಕ್ಷೇತ್ರದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ದೇನೆ. ಅದಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲಂತ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೀಗ ಧಾರವಾಡ ಜಿಲ್ಲೆಯಲ್ಲಿ ತಾರ್ಯಾಳ, ಸತ್ತೂರು, ಮಮ್ಮಿಗಟ್ಟಿ, ಬೇಲೂರು, ನೀಲ್ಕಟ್ಟಿ ಮುಂತಾದ ಕಡೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿದ್ದಾರೆ. ಇವರು ನನಗೆ ಉತ್ತರ ಕೊಟ್ಟದ್ದು, ಯಾರಾದರೂ ಇಂಡಸ್ಟ್ರಿಯಲ್ಲಿ ಹಾಕಲಿಕ್ಕೆ ಬಂದರೆ ನಾವು ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ. ಸರ್, ನನ್ನ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲು ವಾಸ್ತು ಪ್ರಕಾರ ಐತೆ ಅಂತ ಹೇಳಿ ಎಲ್ಲ ರಿಯಲ್ ಎಸ್ಟೇಟ್ದವ್ರು ಎಂಟ್ರಿ ಆಗ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಕೈಗಾರಿಕೆಗಳು ಸ್ವಲ್ಪ ಬರಲಿ, ಯಾಕಂದ್ರೆ ಹುಬ್ಬಳ್ಳಿ ಬಾಜುಕ ನನ್ನ ಕ್ಷೇತ್ರ ಇರೋದ್ರಿಂದ ಅದಕ್ಕೇನಾದರೂ ವಿಚಾರ ಮಾಡ್ಬೇಕಂತ ಹೇಳಿ ಈಗ ಮಾನ್ಯ ಸಚಿವರಿಗೆ ವಿನಂತಿ ಮಾಡಿದ್ದೇವೆ. ಅದ್ರ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದ ಸಿರುಗುಪ್ಪಿ, ಹಳ್ಯಾಳ, ಸುಳ್ಳ, ಬೆಹಟ್ಟಿ, ಹೆಬ್ಸೂರು ಮತ್ತು ಮುಂತಾದ ಕಡೆ ನವಲಗುಂದ, ಅಣ್ಣೆಗೇರಿ, ಕುಂದಗೋಳ ತಾಲೂಕು ಕೂಡ ಬಾಜುಕ್ ಬರುತ್ತೆ. ಭಾಳ ದೊಡ್ಡ ಪ್ರದೇಶ ಇರೋದ್ರಿಂದ ಯಾರಾದರೂ ಸರ್ಕಾರಿ ಜಮೀನಿದ್ರೆ ಅಥವಾ ಇದ್ದಿದ್ರೆ ಹೊಸ ಇಂಡಸ್ಟ್ರಿ ಬರ್ತವೆ. ಓನ್ಲಿ ಬೆಂಗಳೂರು, ದೊಡ್ಡಬಳ್ಳಾಪುರ, ತುಮಕೂರು ಈ ಕಡೆ ಸೀಮಿತ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡ್ತೇನೆ. ಈ ರೀತಿ ಉತ್ತರ ಕೊಟ್ಟರೆ ನನಗೂ ಕೂಡ ಸಮಾಧಾನ ಆಗೋದಿಲ್ಲ. ತಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಕತ್ತೀರಿ, ನಮ್ಮ ಕಡೆನೂ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳಿ ಮಾನ್ಯ MBPL ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ನಾವು ಉತ್ತರ ಕೊಟ್ಟಿರುವಂಥದ್ದು
ಸ್ವಾಭಾವಿಕವಾಗಿ ಅಲ್ಲಿ ಕೈಗಾರಿಕೆ ಡಿಮಾಂಡ್ ಇದೆನಾ ಹೇಗೆ ಅಂತೇಳಿ ಅವರು ಆ ಭಾಗದಲ್ಲಿ ಕೈಗಾರಿಕೆ ಡಿಮ್ಯಾಂಡ್ ಇದೆನಾ ಅಂತೇಳಿ. ಯಾಕಂದರೆ ಆ ಡಿಮ್ಯಾಂಡ್ ಇದ್ದಾಗ ನಾವು ಅಲ್ಲಿದನ್ನ ಅವರು ಶಾಸಕರ ಇದಕ್ಕೆ ನಾವು ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ, ಯಾಕಂದ್ರೆ ನಾವು ಲ್ಯಾಂಡ್ ಸುಮ್ಮನೆ ಅಕ್ವೈರ್ ಮಾಡಿ ಇಟ್ಕೊಂಡು ಕೂತ್ಕೊಂಡು ಡಿಮ್ಯಾಂಡ್ ಬರ್ದಿದ್ರೆ KDB ಇಸ್ ನೋ ಲಾಸ್ ನೋ ಪ್ರಾಫಿಟ್, ಇದು ಇಟ್ ವಿಲ್ ಬಿಕಮ್ ಅ ಬರ್ಡನ್. ಈಗಾಗಲೇ ಭಾಳಷ್ಟು ಕಡೆ ಹಂಗೆ ಆಗಿದ್ದಾವೆ. ಆಮೇಲೆ ಈಗ ಅವ್ರು ಹೇಳ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಇಲ್ಲಿ ಬಂದುಬಿಟ್ರೆ ಅದಕ್ಕೆ ನೀವು ಇದು ಮಾಡ್ತೀವಿ, ನಾವು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ ಆಮೇಲೆ ಇಂಡಸ್ಟ್ರಿ ಹುಡ್ಕಾಡ್ಕೊತ ಹೋದರೆ ಅದು ಭಾಳ ನಮ್ಮ KDBಗೆ ಹೊರೆ ಆಗ್ತದೆ. ಯಾವ್ದಾದ್ರು ಇಂಡಸ್ಟ್ರಿ ಬಂದರೆ ಅವ್ರನ್ನ ನಿಮ್ಮ ಭಾಗಕ್ಕೆ ಅಲ್ಲಿ ತೋರಿಸ್ಲಿಕ್ಕೆ ಆ ಒಂದು ಪ್ರಯತ್ನ ಮಾಡೋಣ. ಮತ್ತು ಈಗಾಗಲೇ ಮಾನ್ಯ ಸದಸ್ಯರ ಗಮನಕ್ಕೆ ನಾವು ಈಗ ನಿಮ್ಮ ಧಾರವಾಡ ಸುತ್ತಮುತ್ತ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ಶಿಂಗನಹಳ್ಳಿದಲ್ಲಿ ಇವತ್ತು ಸುಮಾರು 301 ಎಕರೆ, ಶಿಂಗನಹಳ್ಳಿ ಮತ್ತು ಕುಮರಾಕಪ್ಪನಲ್ಲಿ 610 ಎಕರೆ, ಇನ್ನೊಂದು ಕಡೆ 596 ಎಕರೆ ಮತ್ತು ಪ್ರಮುಖವಾಗಿ ನಮ್ಮ ಇದು ಇಂಡಸ್ಟ್ರಿಯಲ್ ನೋಡ್ ಏನಿದೆ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೂಡಿ ಈ ಇಂಡಸ್ಟ್ರಿಯಲ್ ನೋಡು ಸಹ ಶಿಂಗನಹಳ್ಳಿ, ಕುಮಕೊಳ್ಳಿ, ಕೋಟೂರು, ಹೆಗ್ಗೇರಿ, ಗುಳದಕೊಪ್ಪ, ಮಧುಕೊಪ್ಪ, ಕಲ್ಲಾಪುರ, ಹೊಸ ಈಗೆಲ್ಲರೂ ಕೂಡಿರಲಿ 5,000 ಎಕರೆ ಇದೆ. 5,129 ಎಕರೆ ಇಷ್ಟೆಲ್ಲ ಜಮೀನು ನಮ್ಮ ಹತ್ರ ಇದೆ. ಹೀಗಾಗಿ ಈಗ ನವಲಗುಂದಲ್ಲಿ ಮತ್ತೊಂದು ಪಾರ್ಕ್ ಮಾಡುವಂಥದ್ದು ಪ್ರಮೇಯ ಬರೋದಿಲ್ಲ. ಅಲ್ಲಿ ಯಾರು ಇಂಟ್ರೆಸ್ಟ್ ಇದ್ದಾರೆ ಜನರಿಗೆ ಲೋಕಲ್ ಸಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನಾವು ಅದನ್ನ ಪಾರ್ಕನ್ನ 100 ಎಕರೆನೋ 200 ಎಕರೆನೋ 300 500 ಮಾಡ್ಕೋಬಹುದು. ಸೊ ಅದು ಮಾನ್ಯ ಸದಸ್ಯರು ಅದನ್ನ ಹೇಳೋದಲ್ಲ, ಅವ್ರು ಏನು ಹೇಳ್ತಾರೆ ಅಂದ್ರೆ ಯಾವ ಇಂಡಸ್ಟ್ರಿನಲ್ಲಿ ತೊಗೊಂಬನ್ನಿ ಅಂತ. ಎಲ್ಲ ಕಡೆನೂ ಸಹ ಬಿಯಾಂಡ್ ಬೆಂಗಳೂರು ಹೋಗ್ಬೇಕಂದ್ರೆ ಎಲ್ಲ ಇಂಡಸ್ಟ್ರೀಸ್ ಭಾಳ ಕಷ್ಟ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದಾಗಿರೋ ಯಾರಾದರೂ ಬಂದರೆ ನಿಶ್ಚಿತವಾಗಿಯೂ ನಾವು ಕೋಟರೆಡ್ಡಿ ಅವರು ಅಲ್ಲಿ ನಾವು ಇದನ್ನು ಮಾಡ್ತೀವಿ. ಬಟ್ ಈಗ ಸಾಕಷ್ಟು ಲ್ಯಾಂಡ್ಸ್ ನಮ್ಮ ಹತ್ರ ಇಲ್ಲ. ಅದೇ ಸುಮಾರು ಒಂದು 7,000 ಎಕರೆ ಅಷ್ಟು ನಮಗೆ ಈಗ 6,000 ಎಕರೆ ಅಷ್ಟು 7,000 ಎಕರೆ ಅಷ್ಟು ನಮಗೆ ಭೂಮಿ ಅಲ್ಲಿದೆ. ಹೀಗಾಗಿ ಮತ್ತೊಂದು ಇದನ್ನು ಮಾಡುವಂಥದ್ದಲ್ಲ. ಯಾವ ಇಂಡಸ್ಟ್ರಿ ಬಂದರೆ ನಿಶ್ಚಿತವಾಗಿಯೂ ಕೂಡ ಅಲ್ಲಿ ನಾವು ಇದು ಮಾಡ್ತೀವಿ, ಅಥವಾ ಲೋಕಲ್ ಅವರು ಏನಾದರೂ ಇದು ವ್ಯಕ್ತಪಡಿಸಿದ್ರೆ ಅದನ್ನ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಮಾನ್ಯ ಅಧ್ಯಕ್ಷೆ, ಏನಾಗಿದೆ ನಮ್ಮಲ್ಲಿ ಟಾಟಾ ಅವೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಬಂದವ ಸರ್. ಯಾರು MLAಗಳು ಅಥವಾ ಯಾರೋ ಒಬ್ಬ ಹುಡುಗರನ್ನ ಕೆಲಸಕ್ಕೆ ಕಳಿಸ್ಬೇಕು ಸಾಧ್ಯ ಆಗ್ತಾ ಇಲ್ಲ. ಅವರು ಏನು ಮಾಡಿಬಿಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಛತ್ತೀಸ್ಗಢ ಮತ್ತು ಬಿಹಾರ ಕಡೆಯಿಂದ ತೊಗೊಂಡ್ಬರ್ತಾರೆ. ನಮ್ಮಲ್ಲಿ ಹುಡುಗರಿಗೆ ಕೆಳಗೆ ಕಸ ಹೊಡಿಯೋದು ಹಾಕ್ತಿಂತ ಕೆಲಸಗಳನ್ನ ಕೊಡ್ತಾರೆ. ನಮ್ಮಲ್ಲಿ ಕೂಡ ಆ ರೀತಿಯಾಗಿ ಸ್ಥಳೀಯವಾಗಿ ಆದ್ರೆ ಒಳ್ಳೇದಕ್ಕಂತ ನನ್ನ ಯುವಕರಿಗೆ ಉದ್ಯೋಗ ಕೊಡ್ಬೇಕು ಅಂತ ನನ್ನ ಭಾವನೆ. ಅದಕ್ಕೆ ಮಂತ್ರಿಗಳ ಈ ಉತ್ತರ ಬೇಡ ಸರ್, ಏನಾರು ಮಾಡ್ತೀವಿ ಅಂತ ಉತ್ತರ ಕೊಡ್ಬೇಕು ಅಂತ ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಗಣೇಶ್ ಪ್ರಸಾದ್ ಸರ್ ಹೇಳ್ತಾರೆ ಸರ್, ಅವ್ರು ಹೇಳಕತ್ತ ಏನಾದರೂ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅಧ್ಯಕ್ಷರೇ. ಯಾವ್ದು ಡಿಮ್ಯಾಂಡ್ ಇರಬೇಕು, ಒಂದು ಇಂಡಸ್ಟ್ರಿ ಬಂದರೆ ಮಾಡಬೇಕು ಅಂತ ನಿಮ್ಮ ಲೋಕಲ್ ಇಂಡಸ್ಟ್ರಿ ಇರಬೇಕು. ಆದ್ರೂ ಏನಾರು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಕೋಟರೆಡ್ಡಿ ಅವರು. ಹಂಗಿಲ್ಲಲ್ಲ, ಏನಾರು ಮಾಡಿದ್ರೆ ನಾಳೆ ಪರಿಹಾರ ಕೊಡ್ಬೇಕಲ್ಲ. ಅಲ್ಲ ಮತ್ತೆ ಸಭಾದ ಪರಿಹಾರ ಕೊಡ್ಬೇಕಲ್ಲ, ರೈತರಿಗೆ ಭೂಮಿ ಪರಿಹಾರ ಕೊಡಬೇಕು, ಎಲ್ಲವೂ ಮಾಡಬೇಕು. ಹೀಗೆಲ್ಲ ಇರ್ತದೆ. ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲಿ ಯಾವ್ದಾದ್ರು ದೊಡ್ಡ ಇಂಡಸ್ಟ್ರಿ ಬರ್ತಿದ್ರೆ ಈಗ ಧಾರವಾಡಕ್ಕೆ ಹತ್ರ ಬರ್ತಾ ಇದ್ದಾಗ ಸಂದರ್ಭದಲ್ಲಿ ಇಲ್ಲಿ ಕಡೆ ಕನ್ಸಿಡರ್ ಮಾಡ್ರಿ ಅಂತೇಳಿ ಅವ್ರಿಗೆ ನಾವು ಮನವೊಲಿಸುವಂತ ಪ್ರಯತ್ನ ಮಾಡ್ತೀವಿ. ಅಥವಾ ಲೋಕಲ್ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ಅದಕ್ಕೆ ಒಂದು ಪಾರ್ಕ್ ಮಾಡ್ತೀವಿ. ಗಣೇಶ್ ಪ್ರಸಾದ್ HM. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.